ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಜಧಾನಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಪಬ್ಬು, ರೆಸ್ಟೋರೆಂಟ್, ಕ್ಲಬ್ಗಳಲ್ಲಿ ಸ್ಪೆಷಲ್ ವ್ಯವಸ್ಥೆ ಈ ಬಾರಿ. ಪಬ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರೆ ಕ್ಯಾಬ್ ಬುಕಿಂಗ್ ಆಫರ್ ಇದೆ. ಮೊದಲೇ ಗ್ರಾಹಕರ ಅಡ್ರೆಸ್ ಅನ್ನ ಪಡೆದಿದೆ ಈ ಪಬ್ಗಳು. ಪಾರ್ಟಿ ಮುಗಿದ ಬಳಿಕ ಅವರನ್ನ ಮನೆಗೆ ತಲುಪಿಸುವುದಕ್ಕೆ ಪಬ್ಗಳು ವ್ಯವಸ್ಥೆ ಮಾಡಿಕೊಂಡಿದೆ. ಮಹಿಳೆಯರ ರಕ್ಷಣೆಗೆ ಅಂತಾನೆ ಮಹಿಳಾ ಬೌನ್ಸರ್ಗಳನ್ನ ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಒಂದು ಕಡೆಯಲ್ಲಿ ಕ್ರಮ ಕೈಗೊಳ್ಳುತ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಪಬ್ಗಳಲ್ಲಿ ಮೊದಲೇ ಅಡ್ವಾನ್ಸ್ ಬುಕಿಂಗ್ ಮಾಡಿರ್ತಾರೆ. ಅಡ್ವಾನ್ಸ್ ಬುಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಫೋನ್ ನಂಬರ್ಗಳನ್ನ ತಗೊಂಡು ಜೊತೆಲಿ ಅಡ್ರೆಸ್ ಕೂಡ ಪಡೆದಿದ್ದಾರೆ ಈ ಬಾರಿ ಅನ್ನುವಂತ ಮಾಹಿತಿ. ಹಾಗಾಗಿ ಒಂದು ರೀತಿಯಲ್ಲಿ ಹೊಸ ಪ್ಲಾನ್ ಈ ಬಾರಿ. ಅದರಲ್ಲೂ ಸ್ಪೆಷಲಿ ಮಹಿಳೆಯರಿಗೆ ಅವರ ರಕ್ಷಣೆಗೆ ಅಂತ ಮಹಿಳಾ ಬೌನ್ಸರ್ಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ ಎಂಜಿ ರೋಡ್ ನೆನಪಾಗುತ್ತೆ. ಈ ಬಾರಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ ಹಲವು ಕ್ರಮಗಳನ್ನ ಮುಖ್ಯವಾಗಿ ಎಂಜಿ ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿರುವಂತದ್ದು. ಉದಾಹರಣೆಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇವತ್ತು ರಾತ್ರಿ 8 ಗಂಟೆ ನಂತರ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ, ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗುತ್ತೆ. ಪ್ರತಿ 50 ಮೀಟರ್ಗೆ ಸಿಸಿಟಿವಿಗಳನ್ನ ಕೂಡ ಹಾಕಿರುವಂತದ್ದು. ಸಿಸಿಟಿವಿ ಕಣ್ಗಾವಲಿನಲ್ಲಿ ಈ ಬಾರಿಯ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಲಾಗಿದೆ. ವಾಚ್ ಟವರ್ ಗಳನ್ನ ಹಾಕಲಾಗಿದೆ. ಈ ವಾಚ್ ಟವರ್ ಗಳ ಮೇಲೆ ಪೊಲೀಸರು ನಿಂತ್ಕೊಂತಾರೆ. ಇಡೀ ಒಂದು ಜನಸಂದಣಿ ಏನು ಸೇರುತ್ತೆ ಅವರ ಮೇಲೆ ಕಣ್ಗಾವಲನ್ನ ಇಡೋದಕ್ಕೆ ಅಲ್ಲಲ್ಲಿ ವಾಚ್ ಟವರ್ ಗಳನ್ನ ಮಾಡಿರುವಂತದ್ದು. ಇನ್ನು ಎರಡು ಏಕಮುಖವಾಗಿ ಸಂಚಾರವನ್ನ ಮಾಡೋದಕ್ಕೆ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಲಾಗಿದೆ. ಉದಾಹರಣೆಗೆ ಇಲ್ಲೇನ್ ನೀವು ಬ್ಯಾರಿಕೇಡ್ ಗಳನ್ನ ನೋಡ್ತಾ ಇದ್ದೀರಾ, ಒನ್ ವೇ ಅಲ್ಲಿ ಬರಬೇಕು, ಒನ್ ವೇ ಅಲ್ಲಿ ಎಕ್ಸಿಟ್ ಆಗಬೇಕು, ಒನ್ ವೇ ಅಲ್ಲಿ ಎಂಟ್ರಿ ಇರುತ್ತೆ. ಎಲ್ಲಿಂದ ಎಂಟ್ರಿ ಅಂತ ಹೇಳಿದ್ರೆ ಈಗ ಎಂಜಿ ರಸ್ತೆಯ ಕಾವೇರಿ ಎಂಪೋರಿಯಂ ನೀವು ನೋಡ್ತಾ ಇದ್ದೀರಾ, ಬ್ರಿಗೇಡ್ ರೋಡ್ ನಲ್ಲಿ ನಾವಿದೀವಿ. ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಓಡಾಟಕ್ಕೆ ಒಂದು ಪಾತ್ವೆಯನ್ನ ಮಾಡಿದ್ದಾರೆ. ಇದೇ ಒಂದು ಪಾತ್ವೆಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಎಂಜಿ ರೋಡ್ ಇಂದ ಕಾವೇರಿ ಎಂಪೋರಿಯಂ ಇಂದ ಎಂಟ್ರಿಯನ್ನ ಕೊಟ್ರೆ ಬರೀ ಎಂಟ್ರಿ ಆಗಿರುತ್ತೆ ಈ ಒಂದು ವೇ ಅಲ್ಲೇ ನಾವು ನಡ್ಕೊಂಡು ಹೋಗ್ಬೇಕು. ನಂತರ ಎಕ್ಸಿಟ್ ನ ಮತ್ತೊಂದು ಕಡೆ ಕೊಡಲಾಗಿದೆ. ಅಂದ್ರೆ ಒಪೇರಾ ಜಂಕ್ಷನ್ ನಿಂದ ಎಕ್ಸಿಟ್ ನ ಕೊಡಲಾಗಿದೆ. ಏಕಮುಖವಾಗಿ ಹೋಗುವಂತಹ ಜನ ಎಕ್ಸಿಟ್ ಆಗುವಂತದ್ದು ಇದೇ ಒಂದು ಏನು ಪಾತ್ವೆಯನ್ನ ಮಾಡಿದ್ದಾರೆ. ಈ ಒಂದು ಬ್ಯಾರಿಕೇಡ್ ಒಳಗಡೆ ಅವರು ಬಂದು ಎಕ್ಸಿಟ್ ನ ಆಗಬೇಕು. ಮಧ್ಯದಲ್ಲಿ ನಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ವಾಹನಗಳ ಸಂಚಾರವನ್ನ ಕಂಪ್ಲೀಟ್ ಆಗಿ ರಸ್ತೆಯಲ್ಲಿ ರಾತ್ರಿ 8 ಗಂಟೆ ನಂತರ ಮಧ್ಯರಾತ್ರಿ 2 ಗಂಟೆವರೆಗೂ ನಿಷೇಧವನ್ನ ಮಾಡಲಾಗುತ್ತೆ. ಇನ್ನು ಇವತ್ತು ಮೆಟ್ರೋ ಸರ್ವಿಸ್ ಅನ್ನ ಮಾಡಲಾಗಿದೆ. ಆದ್ರೆ ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ ಅನ್ನ ಬಂದ್ ಮಾಡಲಾಗುತ್ತೆ. ಯಾಕಂದ್ರೆ ಸಿಕ್ಕಾಬಟ್ಟೆ ಜನಸಂದಣಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಬ್ರಿಗೇಡ್ ರೋಡ್, ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ ಗಳನ್ನ ಬಂದ್ ಮಾಡಲಾಗುತ್ತೆ. ಇನ್ನು ಎಲ್ಲಾ ಕಡೆ ಸ್ಪೀಕರ್ ಗಳನ್ನ ಕೂಡ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಆಗಾಗ್ಗೆ ಪೊಲೀಸರು ಸ್ಪೀಕರ್ ಗಳ ಮೂಲಕ ಜನರಿಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೂಡ ಕೊಡ್ಕೊಂಡು ಹೋಗ್ತಾರೆ. ಪ್ರತಿ 50 ಮೀಟರ್ಗೆ ಸಿಸಿಟಿವಿಗಳನ್ನ ಕೂಡ ಹಾಕಿರುವಂತದ್ದು. ಜೊತೆಗೆ ಡ್ರೋನ್ಗಳ ಕಣ್ಗಾವಲು ಕೂಡ ಇರುತ್ತೆ. ಅಂದ್ರೆ ಈ ಒಂದು ಭಾಗದಲ್ಲಿ ಸರಿಸುಮಾರು 8 ರಿಂದ 10 ಡ್ರೋನ್ಗಳು ಕೂಡ ಓಡಾಡುತ್ತೆ. ಅದರ ಮೂಲಕನೂ ಕೂಡ ಎಲ್ಲಾ ರೀತಿಯ ಕ್ಯಾಪ್ಚರ್ ಅನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಒಟ್ನಲ್ಲಿ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಕೋರಮಂಗಲ, ಇಂದಿರಾನಗರ ಈ ಎಲ್ಲಾ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ಳಲಾಗಿದೆ. ಇನ್ನು ಕಳೆದ ವರ್ಷ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯಲ್ಲಿ ಸರಿಸುಮಾರು 4 ಲಕ್ಷ ಮಂದಿ ಭೇಟಿ ಕೊಟ್ಟಿದ್ರು. ಈ ಬಾರಿ 6 ಲಕ್ಷ ಮಂದಿ ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಜಧಾನಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಪಬ್ಬು, ರೆಸ್ಟೋರೆಂಟ್, ಕ್ಲಬ್ಗಳಲ್ಲಿ ಸ್ಪೆಷಲ್ ವ್ಯವಸ್ಥೆ ಈ ಬಾರಿ. ಪಬ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರೆ ಕ್ಯಾಬ್ ಬುಕಿಂಗ್ ಆಫರ್ ಇದೆ. ಮೊದಲೇ ಗ್ರಾಹಕರ ಅಡ್ರೆಸ್ ಅನ್ನ ಪಡೆದಿದೆ ಈ ಪಬ್ಗಳು. ಪಾರ್ಟಿ ಮುಗಿದ ಬಳಿಕ ಅವರನ್ನ ಮನೆಗೆ ತಲುಪಿಸುವುದಕ್ಕೆ ಪಬ್ಗಳು ವ್ಯವಸ್ಥೆ ಮಾಡಿಕೊಂಡಿದೆ. ಮಹಿಳೆಯರ ರಕ್ಷಣೆಗೆ ಅಂತಾನೆ ಮಹಿಳಾ ಬೌನ್ಸರ್ಗಳನ್ನ ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ.
ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಒಂದು ಕಡೆಯಲ್ಲಿ ಕ್ರಮ ಕೈಗೊಳ್ಳುತ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ಪಬ್ಗಳಲ್ಲಿ ಮೊದಲೇ ಅಡ್ವಾನ್ಸ್ ಬುಕಿಂಗ್ ಮಾಡಿರ್ತಾರೆ. ಅಡ್ವಾನ್ಸ್ ಬುಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಫೋನ್ ನಂಬರ್ಗಳನ್ನ ತಗೊಂಡು ಜೊತೆಲಿ ಅಡ್ರೆಸ್ ಕೂಡ ಪಡೆದಿದ್ದಾರೆ ಈ ಬಾರಿ ಅನ್ನುವಂತ ಮಾಹಿತಿ. ಹಾಗಾಗಿ ಒಂದು ರೀತಿಯಲ್ಲಿ ಹೊಸ ಪ್ಲಾನ್ ಈ ಬಾರಿ, ಅದರಲ್ಲೂ ಸ್ಪೆಷಲಿ ಮಹಿಳೆಯರಿಗೆ ಅವರ ರಕ್ಷಣೆಗೆ ಅಂತ ಮಹಿಳಾ ಬೌನ್ಸರ್ಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ ಎಂಜಿ ರೋಡ್ ನೆನಪಾಗುತ್ತೆ. ಈ ಬಾರಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ 10 ಹಲವು ಕ್ರಮಗಳನ್ನ ಮುಖ್ಯವಾಗಿ ಎಂಜಿ ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿರುವಂತದ್ದು. ಉದಾಹರಣೆಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇವತ್ತು ರಾತ್ರಿ 8 ಗಂಟೆ ನಂತರ ಬ್ರಿಗೇಡ್ ರಸ್ತೆ ಎಂಜಿ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗುತ್ತೆ. ಪ್ರತಿ 50 ಮೀಟರ್ಗೆ ಸಿಸಿಟಿವಿಗಳನ್ನ ಕೂಡ ಹಾಕಿರುವಂತದ್ದು. ಸಿಸಿಟಿವಿ ಕಣ್ಗಾವಲಿನಲ್ಲಿ ಈ ಬಾರಿಯ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಲಾಗಿದೆ. ವಾಚ್ ಟವರ್ ಗಳನ್ನ ಹಾಕಲಾಗಿದೆ. ಈ ವಾಚ್ ಟವರ್ ಗಳ ಮೇಲೆ ಪೊಲೀಸರು ನಿಂತ್ಕೊಂತಾರೆ. ಇಡೀ ಒಂದು ಜನಸಂದಣಿ ಏನು ಸೇರುತ್ತೆ ಅವರ ಮೇಲೆ ಕಣ್ಗಾವಲನ್ನ ಇಡೋದಕ್ಕೆ ಅಲ್ಲಲ್ಲಿ ವಾಚ್ ಟವರ್ ಗಳನ್ನ ಮಾಡಿರುವಂತದ್ದು. ಇನ್ನು ಎರಡು ಏಕಮುಖವಾಗಿ ಸಂಚಾರವನ್ನ ಮಾಡೋದಕ್ಕೆ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಲಾಗಿದೆ. ಉದಾಹರಣೆಗೆ ಇಲ್ಲೇನ್ ನೀವು ಬ್ಯಾರಿಕೇಡ್ ಗಳನ್ನ ನೋಡ್ತಾ ಇದ್ದೀರಾ, ಒನ್ ವೇ ಅಲ್ಲಿ ಬರಬೇಕು, ಒನ್ ವೇ ಅಲ್ಲಿ ಎಕ್ಸಿಟ್ ಆಗಬೇಕು, ಒನ್ ವೇ ಅಲ್ಲಿ ಎಂಟ್ರಿ ಇರುತ್ತೆ. ಎಲ್ಲಿಂದ ಎಂಟ್ರಿ ಅಂತ ಹೇಳಿದ್ರೆ ಈಗ ಎಂಜಿ ರಸ್ತೆಯ ಕಾವೇರಿ ಎಂಪೋರಿಯಂ ನೀವು ನೋಡ್ತಾ ಇದ್ದೀರಾ, ಬ್ರಿಗೇಡ್ ರೋಡ್ ನಲ್ಲಿ ನಾವಿದೀವಿ. ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಓಡಾಟಕ್ಕೆ ಒಂದು ಪಾತ್ವೆಯನ್ನ ಮಾಡಿದ್ದಾರೆ. ಇದೇ ಒಂದು ಪಾತ್ವೆಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಎಂಜಿ ರೋಡ್ ಇಂದ ಕಾವೇರಿ ಎಂಪೋರಿಯಂ ಇಂದ ಎಂಟ್ರಿಯನ್ನ ಕೊಟ್ರೆ ಬರೀ ಎಂಟ್ರಿ ಆಗಿರುತ್ತೆ ಈ ಒಂದು ವೇ ಅಲ್ಲೇ ನಾವು ನಡ್ಕೊಂಡು ಹೋಗ್ಬೇಕು. ನಂತರ ಎಕ್ಸಿಟ್ ನ ಮತ್ತೊಂದು ಕಡೆ ಕೊಡಲಾಗಿದೆ. ಅಂದ್ರೆ ಒಪೇರಾ ಜಂಕ್ಷನ್ ನಿಂದ ಎಕ್ಸಿಟ್ ನ ಕೊಡಲಾಗಿದೆ. ಏಕಮುಖವಾಗಿ ಹೋಗುವಂತಹ ಜನ ಎಕ್ಸಿಟ್ ಆಗುವಂತದ್ದು ಇದೇ ಒಂದು ಏನು ಪಾತ್ವೆಯನ್ನ ಮಾಡಿದ್ದಾರೆ. ಈ ಒಂದು ಬ್ಯಾರಿಕೇಡ್ ಒಳಗಡೆ ಅವರು ಬಂದು ಎಕ್ಸಿಟ್ ನ ಆಗಬೇಕು. ಮಧ್ಯದಲ್ಲಿ ನಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ವಾಹನಗಳ ಸಂಚಾರವನ್ನ ಕಂಪ್ಲೀಟ್ ಆಗಿ ಈ ರಸ್ತೆಯಲ್ಲಿ ರಾತ್ರಿ 8 ಗಂಟೆ ನಂತರ ಮಧ್ಯರಾತ್ರಿ 2 ಗಂಟೆವರೆಗೂ ನಿಷೇಧವನ್ನ ಮಾಡಲಾಗುತ್ತೆ. ಇನ್ನು ಇವತ್ತು ಮೆಟ್ರೋ ಸರ್ವಿಸ್ ಅನ್ನ ಮಾಡಲಾಗಿದೆ. ಆದ್ರೆ ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ ಅನ್ನ ಬಂದ್ ಮಾಡಲಾಗುತ್ತೆ. ಯಾಕಂದ್ರೆ ಸಿಕ್ಕಾಬಟ್ಟೆ ಜನಸಂದಣಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಬ್ರಿಗೇಡ್ ರೋಡ್ ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ ಗಳನ್ನ ಬಂದ್ ಮಾಡಲಾಗುತ್ತೆ. ಇನ್ನು ಎಲ್ಲಾ ಕಡೆ ಸ್ಪೀಕರ್ ಗಳನ್ನ ಕೂಡ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಆಗಾಗ್ಗೆ ಪೊಲೀಸರು ಸ್ಪೀಕರ್ ಗಳ ಮೂಲಕ ಜನರಿಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೂಡ ಕೊಡ್ಕೊಂಡು ಹೋಗ್ತಾರೆ. ಪ್ರತಿ 50 ಮೀಟರ್ಗೆ ಸಿಸಿಟಿವಿಗಳನ್ನ ಕೂಡ ಹಾಕಿರುವಂತದ್ದು. ಜೊತೆಗೆ ಡ್ರೋನ್ಗಳ ಕಣ್ಗಾವಲು ಕೂಡ ಇರುತ್ತೆ. ಅಂದ್ರೆ ಈ ಒಂದು ಭಾಗದಲ್ಲಿ ಸರಿಸುಮಾರು 8 ರಿಂದ 10 ಡ್ರೋನ್ಗಳು ಕೂಡ ಓಡಾಡುತ್ತೆ. ಅದರ ಮೂಲಕನೂ ಕೂಡ ಎಲ್ಲಾ ರೀತಿಯ ಕ್ಯಾಪ್ಚರ್ ಅನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಒಟ್ನಲ್ಲಿ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಕೋರಮಂಗಲ, ಇಂದಿರಾನಗರ ಈ ಎಲ್ಲಾ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ಳಲಾಗಿದೆ. ಇನ್ನು ಕಳೆದ ವರ್ಷ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯಲ್ಲಿ ಸರಿಸುಮಾರು 4 ಲಕ್ಷ ಮಂದಿ ಭೇಟಿ ಕೊಟ್ಟಿದ್ರು. ಈ ಬಾರಿ 6 ಲಕ್ಷ ಮಂದಿ ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.